ಹೇಳಿ, ಅತ್ತೆ ಏನೋ ಹೇಳ್ಬೇಕು ಅನ್ಕೋತಿದ್ದಾರೆ, ಹೇಳಿ ಅತ್ತೆ. ಗುರುಗಳೇ, ಗಾಯತ್ರಿಯಿಂದಾಗಿ ನಾವೀ ಕಷ್ಟದಿಂದ ಪಾರಾಗ್ತೀವಿ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ಸರ್ವಜ್ಞರು ನಿಮಗ್ ಗೊತ್ತೇ ಇರುತ್ತೆ ಅಕ್ಕ ಎಲ್ಲಿದ್ದಾರೆ ಅನ್ನೋ ವಿಷಯ. ನನಗೆ ಮಾತ್ರ ಅಲ್ಲ ತಿಲೋತ್ತಮ, ನಿನಗೆ ಕೂಡ ಗೊತ್ತು. ನಮ್ಗೆ ಅಂದ್ರೆ ನನಗ, ಹಾಸಿನಿ ಅಮ್ಮಂಗ ಅಥವಾ ವಿಶಾಲಂಗ, ಯಾರಿಗೆ ಸ್ವಾಮಿ? ಮಾವಾ, ನಿಮಗೆ ಅಂದ್ರೆ ಒಬ್ಬೊಬ್ಬರನ್ನು ತೋರಿಸಿ ನಿಮ್ಮೊಬ್ಬರು ಕೈ ಮಾಡಿ ತೋರಿಸಿ ನೀವು ಕೇಳೋ ಅವಶ್ಯಕತೆ ಇಲ್ಲ. ನಮ್ಗೆ ಗೊತ್ತಿದ್ರೆ ನಾವ್ ಇಷ್ಟ ದಿನ ಸುಮ್ನೆ ಇರ್ತಿದ್ವ ಸ್ವಾಮಿ? ಬಾಬು ಯಾವತ್ತೋ ಕೂಗಾಡ್ತಿದ್ವಿ ಅಂತ ಹೇಳ್ತಿದ್ದಾಳೆ ಸುಮ್ಮನ. ಸ್ವಾಮೀಜಿ, ಗಾಯತ್ರಿ ಅಮ್ಮೋ ರೂಪ ನಮಗ್ ನೆರಳಲ್ಲಿ ಕಾಣಿಸ್ತು, ಆದ್ರೆ ಅದಾದ್ಮೇಲೆ ಅವ್ರ ಬಗ್ಗೆ ನಮಗೇನು ತಿಳಿದಿಲ್ಲ. ಈಗ ನೀವು ಗಾಯತ್ರಿ ಅಮ್ಮೋರಿಂದಾನೆ ಇವ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಿದ್ದೀರಾ. ಎಲ್ಲಿದ್ದಾರೆ ಅವರು? ಇಲ್ಲೇ ಕುತ್ಕೊಂಡಿದ್ದಾಳಲ್ಲ ನೈನಿ. ಏನ್ ಹೇಳ್ತಿದ್ದೀರಾ ಗುರುಗಳೇ? ಈ ಮಗು ಗಾಯತ್ರಿ ಅತ್ತಿಗೆನಾ? ಹೌದು. ಅದ್ಗೆ ಹೌದು. ಗುರುಗಳು ಹೇಳಿದ್ಮೇಲೆ ನಾವು ಕೂಡ ಒಪ್ಕೊಳ್ಳೇಬೇಕಲ್ವಾ? ಅದಕ್ಕೆ ಈ ಮಗುಗೆ ಗಾಯತ್ರಿಕ್ಕನ ಪೂರ್ತಿ ಹೆಸರು ಇಟ್ಟಿದ್ದಕ್ಕೆ ಅವಳು ಕೂಡ ಗಾಯತ್ರಿ ದೇವಿ ಆಗ್ತಾಳೆ ಅನ್ನೋ ಮಾತನ್ನ ಹೇಳ್ಬೇಡಿ ಗುರುಗಳೇ. ಆ ಆಸ್ತಿ ಮಗುಗ್ ಸಿಕ್ಕಿರೋದ್ರಿಂದ ಅವಳೇ ಯುವರಾಣಿ ಆಗಿರೋದಕ್ಕೆ ಅವಳನ್ನೇ ಗಾಯತ್ರಿ ದೊಡ್ಡಮ್ಮ ಅಂತ ಗುರುತಿಸಿ ಅಂತ ಆದೇಶ ನೀಡಿ ಗುರುಗಳೇ. ಯಾರಿಗೂ ಕೊಡದಿರಂತ ಹಕ್ಕನ್ನ, ಅಧಿಕಾರನ, ಆಸ್ತಿನ ಈ ಮಗು ಕೊಟ್ಟಿದ್ದಾರೆ. ನಾವು ಕೂಡ ಇವಳು ಗೌರವ ಕೊಡ್ಬೇಕು ಅಂತ ನೀವ್ ಹೇಳ್ಬೇಡಿ. ಬೌ ಇಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನೀವೇ ಜಾಸ್ತಿ ಊಹಿಸ್ಕೊಂಡು ಕಂಗಾಲಾಗ್ತಾ ಇದ್ದೀರಾ. ಸ್ವಾಮಿ, ನೀವು ಈ ರೀತಿ ಹೇಳಿದ್ರೆ ಒಳ್ಳೇದೇ ನಡೆಯುತ್ತೆ ವಿಶಾಲ. ನನ್ನ ದೊಡ್ಡ ಮಗಳು ಇಷ್ಟು ದಿನ ಆದ್ರೂ ನಂಗೆ ಸಿಕ್ಕಿಲ್ಲ ಅಂತ ನಾನು ಪಡ್ತಿರೋ ಕಷ್ಟ ನೋಡಕ್ಕಾಗ್ದೆ ಹೀಗೆಲ್ಲ ಹೇಳಿ ನನ್ನನ್ನು ಸಂತೋಷ ಪಡಿಸ್ಬೋದು ಅನ್ಕೊಂಡ್ರ ಸ್ವಾಮೀಜಿ? ಸ್ವಾಮಿ, ಇವಾಗ ನಿಮಗೆ ನಿಜ ಹೇಳಿದ್ರು ನಮ್ದೇ ಇರ್ಬೋದೇನೋ, ಸುಳ್ಳು ಹೇಳಿದ್ರೆ ಶಾಪಕ್ಕೆ ಗುರಿ ಆಗ್ಬೋದೇನೋ. ನಮ್ಮನ್ನ ಯಾಕೆ ಈ ಥರ ಇಕ್ಕಟ್ಟಿಗೆ ಸಿಕ್ಕಾಕ್ಸದ್ರಿ? ಹೇಳದ್ನಲ್ಲ ಪಾವನ, ಇವ್ರಿಗೆ ಬಂದಿರೋ ಶಾಪನ ತೊಲಗಿಸ್ಬೇಕು ಅಂದರೆ ಅದು ಕೇವಲ ಗಾಯತ್ರಿ ದೇವಿಯಿಂದನೇ ಸಾಧ್ಯ ಆಗುತ್ತೆ ಅಂತ. ಈ ಮಗುವನ್ನೇ ಗಾಯತ್ರಿಕ ಅನ್ಕೋಬೇಕಾ? ಗಾಯತ್ರಿಕನೇನಾ? ಹೇಳಿ ಗುರುಗಳೇ. ಹೇಳ್ತೀನಿ. ವಿಶಾಲ, ಪಾಪುನೆತ್ಕೋ. ಈ ಗಾಯತ್ರಿನ ನಾನು ಯಾಕೆ ಗಾಯತ್ರಿ ದೇವಿ ಎಂದೆ ಅಂತಂದರೆ, ನಿನ್ನ ಹೆತ್ತ ತಾಯಿ ಅಂಗೈಯಲ್ಲಿ ನಾಗರೇಖೆ ಇದ್ದ ಹಾಗೆ ಈ ಹಸುಗೂಸಿನ ಹಸ್ತಮುದ್ರಿಕೆಯಲ್ಲೂ ಸರ್ಪರೇಖೆ ಇದೆ. ಅಮ್ಮ ಅವರಷ್ಟೇ ದೊಡ್ಡ ವ್ಯಕ್ತಿ ಆಗ್ತಾಳೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ಸ್ವಾಮೀಜಿ.
ಖಂಡಿತ ಆಗ್ತಾಳೆ ನೈನಿ. ಸರ್ಪರೇಖೆ ಯಾರಿಗಿರುತ್ತೋ ಅವರಿಂದನೇ ಶಾಪ ವಿಮೋಚನೆ ಆಗೋದು ನೈನಿ. ಈಗಿಂದೀಗಲೇ ಗಾಯತ್ರಿ ದೇವಿನ ಹುಡುಕಿ ಕರ್ಕೊಂಬರಕ್ಕಾಗ್ದಲೇ ಇರೋದ್ರಿಂದ ಈ ಮಗು ಗಾಯತ್ರಿ ಕೂಡ ನಾಗರೇಖೆ ಇರೋದ್ರಿಂದ ಅವಳನ್ನೇ ಗಾಯತ್ರಿ ದೇವಿಯಾಗಿ ಭಾವಿಸಿ ಅವಳ ಕೈಯಿಂದನೇ ಇವರು ಮೂವರು ಗಂಟ್ಲಿಗೂ ವಿಭೂತಿನ ಲೇಪಿಸ್ಬೇಕು. ಹಾ, ಪರಿಹಾರ ಬೇಡ್ವಾ? ಮಧ್ಯದಲ್ಲೇ ಮ್ಯಾವ್ ಅಂತಿದ್ದೀರಾ? ಏ ಸಂತೋಷಕ್ಕೆ ಕಣೆ ಮಿಯಾ ಒಂದಿದ್ದು ಮಿಯಾವ್. ಈ ಹುಡುಗಿ ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಈಗ ಕೈಯಲ್ಲಿ ನಾಗರೇಖೆ ಕೂಡ ಇದೆ ಅಂದ್ರೆ ಅವಳದು ಸಾಮಾನ್ಯವಾದ ಜಾತಕ ಅಲ್ಲ. ಬಾಬು, ವಿಭೂತಿನ ಹಚ್ಚಿಸ್ಬಿಡಿ ಗುರುಗಳೇ. ಬಲವಂತವಾಗಿ ಹಾಗೆ ಬಾಯಿ ಮುಚ್ಕೋಬೇಡಿ ಅತ್ತೆ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು ಅತ್ಗೆ. ಅತ್ತೆ ಗಾಬರಿ ಮಾಡಬೇಡಿ ಯಾರಿಗೂ. ಸ್ವಾಮಿ, ಗಾಯತ್ರಿ ದೇವಿ ಕೈಯಿಂದ ವಿಭೂತಿನ ಹಚ್ಚಿಸಿ. ಆಗಲಿ. ನನಗೆ ಇವಾಗ ಮಾಮೂಲಿಯಾಗಿ ಮಾತಾಡ್ಬೋದಾ ಗುರುಗಳೇ? ಮಿಯಾವ್. ಮತ್ತೆ ಮ್ಯಾವ್ ಅಂದೇವಲ್ಲ ಬಾ. ವಿಭೂತಿ ಹಚ್ಚಿದ್ರೆ ಸರಿ ಹೋಗುತ್ತೆ ಅಂದ್ರಲ್ಲ ಬಾಬು. ಇನ್ನೂ ಕಾರ್ಯ ಸಂಪೂರ್ಣ ಆಗಿಲ್ಲ ಸುಮನ. ನಿಮ್ಮ ಮೂವರ ಮಧ್ಯದಲ್ಲಿ ಗಾಯತ್ರಿ ಪುಟ್ಟಿನ ಕೂರಿಸ್ಬೇಕು. ಅದಾದಮೇಲೆ ನಿಮ್ಮ ಮೂರು ತಲೆಗಳು ಒಂದಕ್ಕೊಂದನ್ನು ತಾಕಿಸ್ಕೊಂಡು, ತಾಯಿ ವಿಶಾಲಾಕ್ಷಿ ನಮ್ಮ ಅಪರಾಧಗಳನ್ನ ಕ್ಷಮಿಸಮ್ಮ ಅಂತ ಕೇಳ್ಕೊಂಡ್ರೆ ಆಗ ನಾಗರಾಜ ಬಂದು ನಿಮ್ಮ ಕುತ್ತಿಗೆಗೆ ಸುತ್ತಕೊಂಡು ನಿಮ್ಮ ಸ್ವರದಲ್ಲಿರೋ ಅಪಸ್ವರನ ತೆಗೆದುಹಾಕಿ ಹೊರಟು ಹೋಗ್ತಾನೆ. ಹಾವೇನಾ? ಹಾವೆ. ತಡ ಮಾಡಿದ್ರೆ ಕಷ್ಟ ಆಗುತ್ತೆ. ನಾಗರಾಜ ಯಾವ ಹಾನಿನೂ ಮಾಡಲಾತ್ತೆ. ಯಜಮಾನ್ರೆ, ಮಗುನ್ ಕೊಡಿ ಇಲ್ಲಿ. ನೀವು 3 ಜನ ಗಾಯತ್ರಿ ಪುಟ್ಟಿ ಸುತ್ತ ನಿಂತ್ಕೊಳ್ಳಿ. ತಲೆಗ್ ಡಿಕ್ಕಿ ಹೊಡೆಯೋ ತರ ಹತ್ರದಲ್ಲಿ ನಿಂತ್ಕೊಳ್ಳಿ. ಸುಮ್ಮನಮ್ಮ, ಸ್ವಲ್ಪ ಮುಂದೆ ಬಂದು ತಲೆ ತಾಕ್ಸಮ್ಮ. ಬನ್ನಿ. ನಾಗರಾಜ ಬರ್ತಿದ್ದಾನೆ. ಕ್ಷಮಿಸಿ ಅಂತ ಅಮ್ಮನವ್ರನ್ನ ಕೇಳ್ಕೊಳ್ಳಿ. ಕ್ಷಮ್ಸಮ್ಮ ತಾಯಿ. ವಿಶಾಲಾಕ್ಷಮ್ಮ, ಗೊತ್ತಿದ್ದೆ ಮಾಡಿರೋ ಅಪರಾಧ ಆದ್ರೂ
ನಮ್ಮನ್ನ ಕ್ಷಮಿಸ್ಬಿಡು ಮ್ಯಾವ್ ಕ್ಷಮ್ಸಮ್ಮ. ಸದ್ಯ ಅಯ್ಯಪ್ಪ. ಹೊರಟೋಯ್ತು, ನೀವು ಕಣ್ ತೆಗಿಬೋದು. ಮಾಮ್ ಹೊರಟಾಯ್ತಾ? ಅಮ್ಮ ಏಯ್ ನೀನ್ ಮ್ಯಾವ್ ಅನ್ಲೇ ಇಲ್ಲ ಕಣೋ. ಅತ್ತೆ ನೀವು ಕೂಡ ಮೇ ಅಂತಿಲ್ಲ. ಅಯ್ಯ ನೀನು ಕೂಡ ಬಹು ಅಂತಿಲ್ಲ ಸುಮನ. ಸ್ವಾಮಿ, ನಮ್ಮಮ್ಮನ ಕೈಯಲ್ಲಿರೋ ನಾಗರೇಖೆ ಈ ಗಾಯತ್ರಿ ಕೈಲಿರೋದು ನಾವು ಮಾಡ್ಕೊಂಡಿರೋ ಪುಣ್ಯ. ಅಮ್ಮವ್ರೆ, ಎಷ್ಟು ವಿಚಿತ್ರ ಗೊತ್ತಾ? ನಿಮ್ಮ ಅಂಗೈಯಲ್ಲಿದ್ದಿದ್ದ ನಾಗರೇಖೆ ನಾನ್ ದತ್ತು ತಗೊಂಡಿರೋ ಸ್ವಂತ ಮಗಳ ಥರ ನೋಡ್ಕೋತಿರೋ ಗಾಯತ್ರಿ ಪುಟ್ಟಿ ಕೈಯಲ್ಲಿ ಕೂಡ ಇದೆಯಂತೆ. ಹೆಸರು ಒಂದೇ. ನಾನು ಹೆತ್ತ ಮೇಲೆ ನನ್ನಿಂದ ದೂರ ಆಗಿರೋ ನಿಮ್ಮ ವಯಸ್ಸು ಕೂಡ ಹೆಚ್ಚು ಕಡಿಮೆ ಅಷ್ಟೇ. ಎಲ್ಲ ವಿಷಯದಲ್ಲೂ ನಿಮ್ಮನ್ನೇ ಹೋಲೋ ಈ ಗಾಯತ್ರಿಗೂ ನಮಗೂ ಏನ್ ಸಂಬಂಧ? ನೈನಿ ಕಾನ್ಫಿಡೆಂಟ್ ಆಗಿದ್ದಾಳ ಇಲ್ಲ ಅನುಮಾನ ಪಡ್ತಿದ್ದಾಳ? ನೈನಿ ನೀನ್ ಇಲ್ಲಿದ್ಯಾ? ನಿನ್ಗೋಸ್ಕರ ಇಲ್ಲಿ ಬಿಟ್ಟು ಇನ್ನೆಲ್ಲ ಕಡೆ ಹುಡ್ಕೊಂಡ್ ಬಂದೆ. ಯಾಕಕ್ಕ? ನಿನ್ ವೆರೈಟಿ ಅಡ್ಗೆ ಮಾಡಿದೀನಿ, ರುಚಿ ಕೂಡ ಸೂಪರ್ ಆಗಿರತ್ತೆ. ಒಳ್ಳೇದಕ್ಕ. ಹಾ, ಅಷ್ಟು ಸಿಂಪಲ್ ಆಗಿ ಹೇಳ್ತಿದ್ಯಲ್ಲ ನೈನಿ. ಪೇಟೆಂಟ್ ರೈಟ್ಸ್ ಕೂಡ ಬರೋ ಹಾಗಿದೆ ನನ್ನ ಅಡ್ಗೆಗೆ. ಅದ್ರ ಹೆಸರೇನ್ ಗೊತ್ತಾ? ಛೀ ಚಾ. ಆ ರೀತಿ ಹೆಸರಿಟ್ರೆ ಚೀ ಅಂತಾರೆ. ಒಂದ್ ವೇಳೆ ಚೆನ್ನಾಗಿಲ್ದೆ ಹೋದ್ರೆ ನೀವು ಛೇ ಅಂತೀರ ಅತ್ಗೆ. ನೀನ್ ಕೂಡ ಇವಾಗ್ಲೇ ಬರ್ಬೇಕಿತ್ತ ವಿಶಾಲ್? ಹೊಟ್ಟೋಗ್ಲಾ ಅತ್ಗೆ? ಹೋಗು. ಯಜಮಾನ್ರೆ, 1 ನಿಮಿಷ. ನೀವ್ ಬಂದಿದ್ದು ಒಳ್ಳೇದೇ ಆಯ್ತು. ಬಾಯ್, ನನ್ನ ಅಡ್ಗೆ ಟೇಸ್ಟ್ ಮಾಡೋ ಕರ್ಮ ತಪ್ತು ಅಂತನಾ? ಅಯ್ಯೋ, ನಾನು ಹಾಗೆ ಅನ್ಕೊಂಡಿಲ್ಲ ಅಕ್ಕ. ಅನ್ಕೋ, ಪರವಾಗಿಲ್ಲ ನೈನಿ. ನೀನ್ ಏನ್ ಅನ್ಕೊಂಡ್ರು ನಾನೇನ್ ಅನ್ಕೊಳಲ್ಲ. ಯಾಕಂದ್ರೆ ಇಲ್ಲಿವರೆಗೂ ನೀನ್ ಅನ್ಕೊಂಡಿರೋದನ್ನ ಡಿವಿಯೇಟ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡು ನಿನ್ ಹತ್ರ ನಾನ್ ಹಾಗೆ ಹೇಳ್ದೆ ಅಂತ ನಾನ್ ಹೇಳಿದ್ರು ಹೇಳ್ದೆ ಇದ್ರುನು ಅನ್ಕೊಳ್ದೆ ಇರೋ ರೀತಿಲಿ. ಅತ್ಗೆ ಪ್ಲೀಸ್ ನೈನ್ ಮಾತಾಡಕ್ ಬಿಡಿ. ಮಾತಾಡಿದ್ರೆ ನಿನ್ಗೆ ಪ್ರಾಬ್ಲಮ್ ಕಣೋ. ಅದೇನಕ್ಕ, ಯಜಮಾನ್ರ ಕಷ್ಟ ಆಗೋ ಥರ ನಾನು ಯಾವತ್ತಾದ್ರೂ ಮಾತಾಡಿದೀನ? ಇಲ್ಲ, ಅದಕ್ಕೆ ಕಿಚನ್ಗೆ ಬಂದು ನಾನು ಅಡಿಗೆ ನೋಡು ಅಂತ ಹೇಳ್ದೆ.
ನಡಿ. ಅದೇ ಆಮೇಲೆ ನೋಡ್ತಾಳೆ ಬಿಡಿ. ನೀನು ಹೇಳು ನೈನಿ. ಹೇಳಿದ್ರೇನೆ ಪ್ರಾಬ್ಲಮ್ಮು. ಹೇಳಕ್ ಬಿಡದೆ ಹೋದ್ರೆ ಇನ್ನೂ ತೊಂದರೆ ಆಗತ್ತಾ? ಅಯ್ಯೋ ನಿನಗ್ ಗೊತ್ತಿಲ್ಲ ವಿಶಾಲ್. ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ. ಅದಕ್ಕೆ ಬಂದಿದ್ದು ಒಳ್ಳೇದಾಯ್ತು ಅಂದಿತ್ತು. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಹೇಗ್ ದೇವ್ರೆ ನಾನು ಅರ್ಥ ಮಾಡಿಸೋದು? ಅದಕ್ಕೆ ನೀವು ಸ್ವಲ್ಪ ಸುಮ್ಮನಿರುವ ನಿಮಿಷ. ನೈನಿ ನೀನು ಹೇಳು. ಹೇಳೋದೇನೂ ಇಲ್ಲ ಯಜಮಾನ್ರೆ, ಕೇಳೋಣ ಅನ್ಕೊಂಡೆ. ಏನದು? ಗಾಯತ್ರಿ ಅಮ್ಮೋರ ಅಂಗೈಯಲ್ಲಿ ನಾಗರೇಖೆ ಇದ್ದ ಹಾಗೆ ಗಾಯತ್ರಿ ಪುಟ್ಟಿ ಅಂಗೈಲ್ ಕೂಡ ಸರ್ಪರೇಖೆ ಹೇಗಿರುತ್ತೆ? ಅದಕ್ಕೆ ನಿನ್ ದಾರಿ ನೀನ್ ನೋಡ್ಕೋಪ ಅಂತ ಹೇಳಿದ್ದು. ಯಜಮಾನ್ರೆ ಹೇಳ್ತೇನೆ, ಇನ್ಯಾರು ಹೇಳ್ತಾರಕ್ಕ? ಹ, ಇವನ್ ಹೇಳಲ್ಲ, ಹೇಳೋದು ಇಲ್ಲ. ಯಾಕೆ ಹಾಗೆ? ಅದು ಯಾಕೆ ಅಂದ್ರೆ ಅದು ದೇವರ ನಿರ್ಣಯ ನೈನಿ. ಮಾಯೆ, ವಿಶಾಲಾಕ್ಷಿ ತಾಯಿ ಆಡೋ ಆಟ. ಹೆಸರು, ವಯಸ್ಸು, ಯೋಗ ಎಲ್ಲ ಅಮ್ಮವ್ರನ್ನೇ ಹೋಲೋ ಥರ ಗಾಯತ್ರಿ ಪುಟ್ಟಿ ಇದ್ದಾಳೆ ಅಂದ್ರೆ ನಮಗೂ ಅವಳಿಗೂ ಯಾವ್ದಾದ್ರೂ ಸಂಬಂಧ ಇರ್ಬೋದು ಅಂತೀರಾ? ಇದೆ ನೈನಿ. ವಿಶಾಲ್, ಏನ್ ಹೇಳ್ತಿದೀಯಾ? ಹೌದು, ಅದಕ್ಕೆ ಗಾಯತ್ರಿಗೂ ನನಗೂ ಹೋದ ಜನ್ಮದ ಸಂಬಂಧ ಏನೋ ಇತ್ತು ಅನ್ಸತ್ತೆ. ಇಲ್ಲದೆ ಹೋದರೆ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿಧಗಳಲ್ಲಿ ಮ್ಯಾಚ್ ಆಗೋದಿಲ್ಲ. ಮೇ ಬಿ ಹೋದ ಜನ್ಮದಲ್ಲಿ ಗಾಯತ್ರಿ ಹೊಟ್ಟೆಯಲ್ಲಿ ನಾನು ಹುಟ್ಟೋದಾಗ್ಲಿ, ಇಲ್ಲದೆ ಹೋದರೆ ನನ್ನ ಮಗಳಾಗಿ ಅವಳು ಹುಟ್ಟೋದಾಗ್ಲಿ, ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಇರ್ಬೋದು ಅನ್ಸತ್ತೆ. ನಿಜಾನೇ ಅಲ್ವಾ ಅಕ್ಕ? ಅದೇ ಆಗಿರುತ್ತಲ್ವಾ? ಹೌದೌದು, ಹಾಗೆ ಆಗಿರುತ್ತೆ. ಮೆಟ್ಲು ಬಂದ್ರೆ ಹೇಳಮ್ಮ. ನಾನು ಹೇಳ್ತೀನಿ, ನೀನು ಗಾಬರಿ ಆಗ್ಬೇಡ. ವಯಸ್ಸಾಗಿದೆಯಲ್ಲ, ಕೆಳಗಡೆ ಬಿದ್ದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ಕೋತಾರೆ? ನಾನು ನೋಡ್ಕೋತೀನಿ ನಾಗವೇಣಿ ಅಮ್ಮ. ನಂದೀಶ, ಏನ್ ತಮಾಷೆ ಮಾಡ್ತಿದ್ಯಾ? ನನ್ನದ ನಿಮ್ಮದ? ಕಣ್ಣಲ್ಲಿ ಖಾರ ಬಿದ್ದು ಕಣ್ಣು ಕಾಣಿಸ್ತಿಲ್ವಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ರೆ ನೀನ್ ತಮಾಷೆ ಮಾಡ್ತಿದ್ಯಾ? ನೀವು ಎಲ್ಲಿಗೆ ಬಂದು ವಿನ್ಯಾಸ ಪ್ರಯೋಗ ಮಾಡ್ತಿದ್ದೀರಾ ಅಂತ ಗೊತ್ತಾ? ನೀವು ಅಂತ ನನ್ಯಾಕೆ ಸೇರಿಸ್ಕೋತಿಯಪ್ಪ? ನಿಮಗೆ ಸಂಬಂಧ ಇಲ್ವಾ ಮಾತೆ? ನನಗೇನು ಸಂಬಂಧ? ಪಾಪ ಇವ್ರಿಗೆ ಕಣ್ಣು ಕಾಣಿಸ್ತಿಲ್ಲ ಅಂತ ಮನೆ ತನಕ ಬಿಡು ಅಂದಿದ್ದಕ್ಕೆ ನಾನು ಇವ್ರನ್ನ ಕರ್ಕೊಂಡು ಬಂದೆ. ಅದ್ಭುತ ಅದ್ಭುತ, ನಿಮ್ಮಿಬ್ಬರ ನಟನಾ ಕೌಶಲ್ಯ ತುಂಬಾ ಚೆನ್ನಾಗಿದೆ. ಏನಮ್ಮ ಇವನು ಈ ಥರ ಮಾತಾಡ್ತಿದ್ದಾನೆ? ಶಿವನ್ ಭಕ್ತ, ಎಲ್ರನ್ನೂ ಗುರ್ತಿಡಿತಾನಮ್ಮ. ಓ, ರಮಣೀ ಮೂರ್ತಿಯವರ ಸ್ವಾಗತ ಸುಸ್ವಾಗತ. ನಿಮ್ಮ ಬಗ್ಗೆನೆ ಮನೆಯಲ್ಲಿ ಬಿಸಿ ಬಿಸಿಯಾದ ಚರ್ಚೆ ನಡೀತಾ ಇದೆ. ಗುರುತು ಹಿಡಿಯದ ಹಾಗೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಬಂದಿದ್ರು. ಹಣೆ ಬರಹ ಚೆನ್ನಾಗಿಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ ಅಲ್ವಾ? ನಂದೀಶ,
ನನಗೆ ಕಣ್ ಕಾಣಿಸ್ತಿದೆ. ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡ.